ದಾಂಡೇಲಿಯ ಬಡ ಕುಟುಂಬದ ಹೆಣ್ಮಗಳು ಸಿವಿಲ್ ನ್ಯಾಯಾಧೀಶೆಯಾಗಿ ಆಯ್ಕೆ. ಪದ್ಮಾವತಿಯವರ ಪರಿಶ್ರಮಕ್ಕೆ ಒಲಿದ ಗೌರವಾನ್ವಿತ ಹುದ್ದೆ. ಬಡತನವನ್ನು ಮೆಟ್ಟಿ ನಿಂತು ತನ್ನ ಸತತ ಪರಿಶ್ರಮದ ಮೂಲಕ ಶೈಕ್ಷಣಿಕವಾಗಿ ಸಾಧನೆಯ ಕಡೆಗೆ ಮುನ್ನುಗ್ಗಿ ಜೀವನದ ಮಹೋನ್ನತ ಗುರಿಯನ್ನು ಬೆನ್ನಟ್ಟಿ ತನ್ನನ್ನು ತಾನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಗುರಿ ಈಡೇರಿಸಿಕೊಂಡು ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆಯಾಗಿ ದಾಂಡೇಲಿಗೆ ಹೆಮ್ಮೆ ಮತ್ತು ಗೌರವವನ್ನು ತಂದ ದಾಂಡೇಲಿಯ ಬಾಂಬು ಗೇಟ್ ಹತ್ತಿರದ ಬರ್ಚಿ ರಸ್ತೆಯ ನಿವಾಸಿ ಹಾಗೂ ಸಾಧನೆಯ ಸಾಧಕಿ ಪದ್ಮಾವತಿ ಮಾದಿಗ ಅವರು ಇದೀಗ ಯುವ ಸಮುದಾಯಕ್ಕೆ ಸ್ಫೂರ್ತಿಯ ಸೆಳೆಯಾಗಿದ್ದಾರೆ. ಬಡತನದ ಸಂಕಷ್ಟದಲ್ಲಿ ಬೆಂದುಂಡು ಬಡತನದ ಪ್ರತಿಯೊಂದು ಅನುಭವದ ಮೂಲಕವೇ ಬಡತನವನ್ನೇ ಕಲಿಕೆಗೆ ವಿಶ್ವವಿದ್ಯಾಲಯವನ್ನಾಗಿಸಿಕೊಂಡ ಹೆಮ್ಮೆಯ ಪದ್ಮಾವತಿ ಅವರ ಛಲಬಿಡದ ಸಾಧನೆಗೆ ಅವರ ತಂದೆ ದಿವಂಗತ ನಾಗಯ್ಯ, ತಾಯಿ ನಾಗಮ್ಮ ಅವರ ಧೈರ್ಯ ತುಂಬಿದ ಆಶೀರ್ವಾದ, ಮಹಾಭಾರತದ ಕರ್ಣನಂತೆ ತಂಗಿಗಾಗಿ ಸದಾ ಬೆನ್ನೆಲುಬಾದ ಅವರ ಸಹೋದರರ ಸಂಪೂರ್ಣ ಸಹಕಾರದಿಂದ ಸಣ್ಣ ಗುಡಿಸಲು ಮನೆಯ ಸಹೋದರಿ ಗೌರವಾನ್ವಿತ ಹುದ್ದೆಗೆ ಆಯ್ಕೆಯಾಗಿರುವುದು ದಾಂಡೇಲಿಗೆ ದೊರೆತ ಬಹುದೊಡ್ಡ ಗೌರವ ಎಂದರೆ ಅತಿಶಯೋಕ್ತಿ ಎನಿಸದು. ಮಹತ್ವದ ಸಾಧನೆಯ ಮೂಲಕ ವಿಶೇಷವಾಗಿ ಬಡ ಕುಟುಂಬದ ಹೆಣ್ಣು ಮಕ್ಕಳಿಗೆ ಒಂದು ಪ್ರೇರಣಾದಾಯಿಯಾಗಿರುವ ಪದ್ಮಾವತಿ ಮಾದಿಗ ಅವರನ್ನು ಅವರ ಮನೆಗೆ ಭೇಟಿ ನೀಡಿ ಸಂದೇಶ್ ನ್ಯೂಸ್ 9 ಅತ್ಯಂತ ಅಭಿಮಾನದಿಂದ ಸಂದರ್ಶನವನ್ನು ಮಾಡಿದೆ. ಪ್ರಪ್ರಥಮವಾಗಿ ಸುಂದರವಾದಂತಹ ಪ್ರವಾಸೋದ್ಯಮ ನಗರವಾಗಿರುವ ದಾಂಡೇಲಿಗೆ, ಇಡೀ ದಾಂಡೇಲಿ ತಾಲೂಕಿಗೆ, ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಹೆಮ್ಮೆ ಮತ್ತು ಗೌರವವನ್ನು ತಂದುಕೊಡುವ ಮೂಲಕ ಅತ್ಯಂತ ಕಡು ಬಡತನದಲ್ಲಿ ಬೆಳೆದಿರುವಂತಹ ಪ್ರತಿಭಾನ್ವಿತ ಯುವ ನ್ಯಾಯವಾದಿಯಾಗಿ ಇಂದು ನಮ್ಮ ಮುಂದೆ ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆಯಾಗಿ ನಮ್ಮೆಲ್ಲರ ಕಣ್ಣ ಮುಂದೆ ದಾಂಡೇಲಿಯ ಹಾಗೂ ಸುತ್ತಮುತ್ತಲ ಜನರಿಗೆ ಒಂದು ಸ್ಫೂರ್ತಿಯ ಸೆಳೆಯಾಗಿ ನಮ್ಮ ಮುಂದೆ ಇರುವಂತಹವರು ನ್ಯಾಯಾಧೀಶರಾಗಿ ಆಯ್ಕೆಯಾಗಿರುವಂತಹ ದಾಂಡೇಲಿಯ ಪ್ರತಿಭಾನ್ವಿತರೂ ಆಗಿರುವಂತಹ ಪದ್ಮಾವತಿ ಮಾದಿಗ ಅವರು. ವಿಶೇಷವಾಗಿ ನಿಮ್ಮ ಈ ಸಾಧನೆಗೆ, ನಿಮ್ಮ ಯಶಸ್ಸಿಗೆ, ನಿಮ್ಮ ಪರಿಶ್ರಮಕ್ಕೆ, ನಿಮ್ಮ ಸಾರ್ಥಕತೆಯ ನಡಿಗೆಗೆ ನಾವು ವಿಶೇಷವಾಗಿ ಸಂದೇಶ್ ನ್ಯೂಸ್ 9 ಪರವಾಗಿ ಹಾಗೂ ಸಮಸ್ತ ದಾಂಡೇಲಿಯ ನಾಗರಿಕರ ಪರವಾಗಿ ಅನಂತ ವಂದನೆಗಳು. ಒಂದು ಮಾತು ನಾನು ಬಹಳ ಖುಷಿ ಮತ್ತು ಹೆಮ್ಮೆಯಿಂದ ಹೇಳುವುದಾದರೆ, ಬಡತನ ಎಲ್ಲವನ್ನ ಕಲಿಸಿಕೊಡುವಂತಹ ವಿಶ್ವವಿದ್ಯಾಲಯ ಅಂತಾರೆ. ಹಾಗಾಗಿ ಈ ಮಾತಿಗೆ ಪೂರಕವಾಗಿ ಸ್ಫೂರ್ತಿದಾಯಕವಾಗಿ ನಿಮ್ಮ ನಡವಳಿಕೆ, ನೀವು ಬೆಳೆದು ಬಂದ ಹಾದಿ, ನೀವು ನಡೀತಾ ಇರುವಂತಹ ದಾರಿ, ಇವೆಲ್ಲವುಗಳನ್ನು ಗಮನಿಸಿದಾಗ ನಿಜಕ್ಕೂ ಎಲ್ಲವನ್ನ ಸಾಕಷ್ಟು ಕಷ್ಟಗಳನ್ನು, ಆರ್ಥಿಕ ಸಂಕಷ್ಟಗಳನ್ನು, ತೊಂದರೆಗಳನ್ನು ಎಲ್ಲವನ್ನೂ ಕೂಡ ಅನುಭವಿಸಿ ಅದರಲ್ಲೇ ಬೆಳೆದು ಇವತ್ತು ಮುಖದಲ್ಲಿ ನಿಮ್ದಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಅಷ್ಟೇ ಅಲ್ಲ, ಇಡೀ ದಾಂಡೇಲಿಯ ಜನತೆಯ ಮುಖದಲ್ಲಿ ಒಂದು ಮಂದಹಾಸವನ್ನು ಮೂಡಲಿಕ್ಕೆ ನೀವು ಬಹಳಷ್ಟು ದೊಡ್ಡದಾದಂತಹ ಸಾಧನೆಯನ್ನು ಮಾಡಿದಿರಿ. ಮತ್ತೊಮ್ಮೆ ನಿಮ್ಮ ಸಾಧನೆಗೆ, ಜೊತೆಗೆ ನಿಮ್ಮ ಈ ಸಾಧನೆಗೆ ನೆರಳಾಗಿ ನಿಂತಹ ದೇವತೆಯ ರೂಪದಲ್ಲಿ ನಿಂತಿರುವಂತಹ ನಿಮ್ಮ ತಾಯಿಗೆ, ಜೊತೆಗೆ ಸಹೋದರಿಯನ್ನ ಬೆಳೆಸಬೇಕು, ಸಹೋದರಿಗಾಗಿ ನಾವೆಲ್ಲ ಏನನ್ನೂ ಕೂಡ ತ್ಯಾಗ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎನ್ನುವ ಅಚಲವಾದಂತಹ ನಿಮ್ಮ ಮೇಲೆ ಗುರಿಯೊಂದಿಗೆ, ನಿಮ್ಮ ಮೇಲೆ ನಂಬಿಕೆಯೊಂದಿಗೆ ನಿಮ್ಮ ಸಹೋದರರು ನಿಮ್ಮ ಬೆನ್ನೆಲುಬಾಗಿ, ಬೆಂಗಾವಲಾಗಿ ನಿಂತು ನಿಮಗೆ ಸಹಕಾರವನ್ನು ನೀಡಿರುವುದಕ್ಕೆ ನಿಮ್ಮ ಮೊದಲನೆಯದಾಗಿ ನಿಮ್ಮ ತಾಯಿಗೆ, ನಿಮ್ಮ ಸಹೋದರರಿಗೆ, ನಿಮ್ಮ ಸಹೋದರಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮೊನ್ನೆಯವರೆಗೆ ಕಳೆದ 5 ವರ್ಷಗಳಿಂದ ಹಳಿಯಾಳ ನ್ಯಾಯಾಲಯದಲ್ಲಿ ಯುವ ನ್ಯಾಯವಾದಿಯಾಗಿ ಬಡತನದ ನೋವನ್ನು ಅನುಭವಿಸಿದಂತಹ ನೀವು ಸಾಕಷ್ಟು ಬಡವರಿಗೆ, ಅನ್ಯಾಯಕ್ಕೊಳಗಾದವರಿಗೆ, ದೌರ್ಜನ್ಯಕ್ಕೊಳಗಾದವರಿಗೆ ನ್ಯಾಯವನ್ನು ನೀಡುವ ಮೂಲಕ, ಒದಗಿಸಿಕೊಡುವ ಮೂಲಕ ನಿಜಕ್ಕೂ ಜನಸ್ನೇಹಿ ನ್ಯಾಯವಾದಿಯಾಗಿ ಜನಪ್ರಿಯತೆಯನ್ನು ಗಳಿಸಿದಿರಿ. ಅದಕ್ಕಿಂತ ಹೆಚ್ಚಾಗಿ ಎಲ್ಲರ ಮನೆ ಮಗಳಾಗಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದೀರಿ. ಇವತ್ತು ನಮ್ಮ ಕಣ್ಣ ಮುಂದೆ
ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆಯಾಗಿ ನಮ್ಮ ಮುಂದೆ ಇದ್ದೀರಿ. ಏನು ಹೇಳ್ತೀರಿ ಮೇಡಮ್? ತುಂಬಾ ಖುಷಿ ಇದೆ ಸರ್. ನಿಮ್ಮ ನಾನು ಅದರ ಮುಂಚೆ ಕೇಳೋದಾದ್ರೆ, ನಿಮ್ಮ ಒಂದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ನಿಮ್ಮ ಕುಟುಂಬದ ಪರಿಚಯವನ್ನು ನೀವು ಹೇಳೋದಾದ್ರೆ. ನನ್ನ ಕುಟುಂಬ ಮೂಲತಃ ನಾವು ಬಳ್ಳಾರಿಯವರು. ನನ್ನ ತಾತ ಇಲ್ಲಿಗೆ ಬಂದರು, ತಾತನಿಂದ ತಂದೆ, ಹಿಂಗೆ ಚರ್ಮಗಾರಿಕೆ ನಮ್ಮ ಮೂಲ ಕಸುಬು. ಚರ್ಮಗಾರಿಕೆ ಮಾಡ್ತಾ ತಾತನಿಂದ ತಂದೆಯಿಂದ ನನ್ನ ಅಣ್ಣ ತಮ್ಮಂದರು, ತಾಯಿ, ಹೀಗೆ ಅದೇ ಮೂಲ ಕಸುಬಾಗಿತ್ತು. ಇಲ್ಲೇ ನಮ್ಮದು ಇದೆ, ಅಂಗಡಿ ಇದೆ, ಅಲ್ಲೇ ನಾವು ಆ ಕಸುಬನ್ನು ಮುಂದುವರಿಸ್ತಾ ಇದ್ದೀವಿ, ಈಗಲೂ ಮುಂದುವರಿಸ್ತಾ ಇದ್ದೀವಿ. ನಿಮಗೆ ಎಷ್ಟು, ನೀವು ಯಾವ ಕ್ಲಾಸ್ನಲ್ಲಿರುವಾಗ ತಂದೆ ವಿಧಿವಶರಾದ್ರು? ಈಗ 2021 ಸರ್, ನಾನು LLB ಫೈನಲ್ ಇಯರ್ ಇದ್ದೆ ಸರ್, ಅವಾಗ ತೀರಿಹೋದು ನನ್ನ ತಂದೆ. ಆನಂತರ ಎಲ್ಲ ಜವಾಬ್ದಾರಿಗಳನ್ನ ತಾಯಿಯವರೇ, ತಾಯಿ, ನನ್ನ ಸಹೋದರರು ಎಲ್ಲರೂ ವಹಿಸ್ಕೊಂಡು ಸಂಭಾಳಿಸ್ಕೊ ಸ್ವಲ್ಪ ಕಷ್ಟ ಆಯ್ತು ನಮ್ಗೆ ತಂದೆ ತೀರಿ ಹೋದ್ಮೇಲೆ. ಯಾಕಂದ್ರೆ ಎಲ್ಲಾ ಜವಾಬ್ದಾರಿ ಅವರೇ ತಗೊಂಡು ಮುನ್ನಡೆಸಿದ್ರು. ಒಂದು ರೀತಿಯಲ್ಲಿ ನಿಮ್ಮ ಅಣ್ಣ ಕರ್ಣನ ಪಾತ್ರವನ್ನ ಇಲ್ಲಿ ಸಮರ್ಪಕವಾಗಿ ಅಚ್ಚುಕಟ್ಟಾಗಿ ನಿಮ್ಮ ಇಬ್ರು ಅಣ್ಣಂದಿರು ನಿಭಾಯಿಸಿದ್ದಾರೆ. ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ತುಂಬಾ ಏರಿಳಿತ ಇತ್ತು, ತುಂಬಾ ಸಮಸ್ಯೆ ಇತ್ತು, ಎಲ್ಲ ರೀತಿಯಿಂದನೂ ಸಮಸ್ಯೆ ಇತ್ತು. ಎಲ್ಲವನ್ನು ಅವರು ನಿಭಾಯಿಸಿ, ಜೊತೆಗೆ ನನ್ನ ಎಜುಕೇಶನ್ಗೂ ಸಪೋರ್ಟ್ ಮಾಡಿ ಎಲ್ಲವನ್ನು ಸಂಭಾಳಿಸಿ ಅವರ ಪಾತ್ರ ತುಂಬಾ ಇದೆ. ನಿಮ್ಮ ಪಾಲಿಗೆ ತಾಯಿಯ ಜೊತೆಗೆ ಸಹೋದರರು ಕೂಡ ದೇವರ ರೂಪದಲ್ಲಿ ಸಿಕ್ಕಿದ್ದಾರೆ. ತಂದೆ ತೀರಿ ಹೋದ್ಮೇಲೆ ಅವರೇ ನನಗೆ ತಂದೆ ಆದ್ರು. ತಂದೆ ಇದ್ದು ಏನ್ ಮಾಡ್ತಿದ್ರು, ಏನ್ ಕರ್ತವ್ಯ ಮಾಡ್ತಿದ್ರು, ಅವರು ಅದನ್ನೇ ಮಾಡಿದ್ರು. ನಿಮ್ಗೆ ನಿಮ್ದು ಪ್ರೈಮರಿಯಿಂದ ಡಿಗ್ರಿಯವರೆಗೆ ಎಲ್ಲಿ ಎಜುಕೇಶನ್ ಆಯ್ತು? ದಾಂಡೇಲಿ? ಹೌದೌದು, ದಾಂಡೇಲಿಯಿಂದ ಪ್ರೈಮರಿಯಿಂದ ಅಪ್ ಟು ಡಿಗ್ರಿ BCom ವರ್ಗು ನಾನು ದಾಂಡೇಲಿಯಲ್ಲಿ ಎಜುಕೇಶನ್ ಮಾಡಿ. LLB ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ನಂದು LLB ಫೀಲ್ಡ್ ಇರ್ಲಿಲ್ಲ, ನಾನು ಬ್ಯಾಂಕಿಂಗ್ ಫೀಲ್ಡ್ ಅಲ್ಲಿ ನನಗೆ ಆಸಕ್ತಿ ಇದ್ದಿದ್ದು. ನಾನು ಡಿಗ್ರಿ ಮುಗಿಸಿ BCom ಮುಗಿಸಿ ನಾನು ಬ್ಯಾಂಕ್ ಕೋಚಿಂಗ್ ಹೋಗಿದ್ದು. ಮೊದಲನೇದಾಗಿ ಧಾರವಾಡದಲ್ಲಿ ಬ್ಯಾಂಕ್ ಕೋಚಿಂಗ್ ತಗೊಂಡೆ, ಒಂದ್ 8 ತಿಂಗಳ ತಗೊಂಡೆ. ಎಕ್ಸಾಮ್ಸು ಅಟೆಂಡ್ ಮಾಡ್ತಿದ್ದೆ. ಆದ್ರೆ ನನ್ನ ಅಣ್ಣ, ನನ್ನ ಎರಡನೇ ಅಣ್ಣ ನನ್ನನ್ನ ಅಲ್ಲಿ ಬೇಡ, ನೀನು LLB ಮಾಡ್ಲೇಬೇಕು ಅಂತ ಒತ್ತಾಯದಿಂದ ತಗೊಂಡು ಬಂದು ಅಡ್ಮಿಷನ್ ಮಾಡಿಸಿ ನನ್ನನ್ನು ಓದಿಸಿದ್ರು. ಆಯಿತು ಅಂತ LLB ಮಾಡಿದೆ. ನಾನು LLB ಮಾಡಿದೆ. ನಂತರ ಹಳಿಯಾಳ, ಆ ಟೈಮಲ್ಲಿ ನನ್ನ ತಂದೆ ತೀರ್ಕೊಂಡ್ರು. ನನ್ನ ಫೈನಲ್ ಇಯರ್ ಇತ್ತು, ನನ್ನ ತಂದೆ ತೀರ್ಕೊಂಡ್ರು. ಆದರೂ ಕಂಟಿನ್ಯೂ ಮಾಡಿಸಿದ್ರು ನನ್ನ ಅಣ್ಣಂದರು. ಕಂಟಿನ್ಯೂ ಮಾಡಿಸಿ ಕಂಪ್ಲೀಟ್ ಮಾಡಿದೆ. ನಂತರ ಹಳಿಯಾಳ ಬಾರ್ ಅಸೋಸಿಯೇಷನ್ ಹೋಗಿ ಜಾಯಿನ್ ಆಗಿ ಅಲ್ಲಿ ವಕೀಲಿ ವೃತ್ತಿ ಪ್ರಾರಂಭ ಮಾಡಿ. ಅಲ್ಲಿ ನೀವು ಯಾರ ಅಂಡರಲ್ಲಿ? ಅಲ್ಲಿ AP ಮುಜಾವರ್ ಅಂತ ಇದ್ರು, ಅವ್ರ ಅಂಡರ್ ಜಾಯಿನ್ ಆದೆ ನಾನು. ಸೀನಿಯರ್ ಕೌನ್ಸಿಲ್ ಅವ್ರ ಅಂಡರ್ ಜಾಯಿನ್ ಆದೆ ನಾನು. 2.5 ತಿಂಗಳ ನಾನು ಅವರ ಅಂಡರ್ ಪ್ರಾಕ್ಟೀಸ್ ಮಾಡಿದೆ. ನಮಗೆ ಒಂದು ಮಾಹಿತಿ ಬಂತು, ಪ್ರತಿಷ್ಠಿತ ನ್ಯಾಯವಾದಿಗಳ ಜೊತೆಯೂ ಕೂಡ ತಾವು ಕೆಲವೊಂದು ಪ್ರಕರಣಗಳ ಕುರಿತಂತೆ ಕಾರ್ಯನಿರ್ವಹಿಸಿದ್ದೀರಿ. ಅಗಾಧವಾದಂತಹ ಅನುಭವ ಕೂಡ ಅದರಿಂದ ಪಡ್ಕೊಂಡಿದ್ದೀರಿ ಅನ್ನುವಂತಹ. ಹೌದು, ಅಲ್ಲಿ ಹಳಿಯಾಳ ಬಾರ್ ಅಸೋಸಿಯೇಷನ್ ಅಲ್ಲಿ ತುಂಬಾ ಜನ ನನ್ನ ಸಹೋದರಿ ಅಂದ್ರೆ ಕಲೀಗ್ಸು, ಸೀನಿಯರ್ಸು. ನನಗೆ AP ಮುಜಾವರ್ ನನ್ನ ಸೀನಿಯರ್ ತೀರಿ ಹೋದ್ರು 2 ತಿಂಗಳ ನಂತರ. ಆ ಟೈಮಲ್ಲಿನೂ ನನಗೆ ಹಳಿಯಾಳ ಬಾರ್ ಅಸೋಸಿಯೇಷನ್ ಕಲೀಗ್ಸು, ಸೀನಿಯರ್ಸು ತುಂಬಾ ಸಪೋರ್ಟ್ ಮಾಡಿದ್ರು. ಏನ್ ಗೊತ್ತಿಲ್ಲ ಅಂದ್ರೆ ಹೇಳಿಕೊಟ್ರು. ಇಲ್ಲಿ ದಾಂಡೇಲಿಯಲ್ಲೂ ಕೆಲವು ಸೀನಿಯರ್ಸ್ ನನಗೆ ಸಪೋರ್ಟ್ ಮಾಡಿದ್ರು. ಅದೇ ರೀತಿ ತುಂಬಾ ಅಂದ್ರೆ ಹಳಿಯಾಳ ಬಾರ್ ಅಸೋಸಿಯೇಷನ್ ಮಾಡಿದ್ರು, ತುಂಬಾ ಜನ ಮಾಡಿದ್ರು. ನನಗೇನ್ ಗೊತ್ತಿಲ್ಲ ಅಂದ್ರೆ ಹೇಳಿಕೊಟ್ರು, ಗೈಡ್ ಮಾಡಿದ್ರು, ಸಪೋರ್ಟ್ ಮಾಡಿದ್ರು, ಎಂಕರೇಜ್ ಮಾಡಿದ್ರು, ಎಲ್ಲ ಮಾಡಿದ್ರು, ತುಂಬಾ ಮಾಡಿದ್ರು. ಈ ಎಕ್ಸಾಮ್ಗೆ ನಿಮ್ಮ ಮೊದಲ ಪ್ರಯತ್ನವಾಯಿತು? ಇಲ್ಲ, ನಾನು 2021 ಇಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ನನ್ನ 4th ಅಟೆಂಪ್ಟ್. ಹೌದು. ಆದ್ರೆ ಬಿಡದೆ ನೀವು ಹಠ ತೊಟ್ಟಿದ್ರಿಂದ. ಇದಕ್ಕೆಲ್ಲ ಮೂಲ ಪ್ರೇರಣೆ ಬಡತನ, ಕಷ್ಟ, ಕುಟುಂಬದಲ್ಲಿ ನಿಮ್ಗೆ ಕೊಟ್ಟಿರುವಂತಹ ಸಹಕಾರ, ಪ್ರೋತ್ಸಾಹ, ಮಾರ್ಗದರ್ಶನ, ಅವೆಲ್ಲವೂ ಕೂಡ ನಿಮ್ಗೆ ಪ್ರೇರಣೆಯಾಯಿತು, ಒಂದು ಶಕ್ತಿ ಆಯಿತು. ನಂತರ ಅದರಲ್ಲಿ ಸಂವಿಧಾನವೂ ಇದೆ. ಯಾಕಂದ್ರೆ ಅದು ತುಂಬಾ ಕೊಟ್ಟಿದೆ ನಮಗೆ ಸವಲತ್ತು, ಎಲ್ಲವನ್ನು ಕೊಟ್ಟಿದೆ. ಅದನ್ನ ನಾವು ಬಳಸ್ಕೋಬೇಕನ್ನೋದು ನನಗಿತ್ತು. ಅದನ್ನು ಈಗ ನಾನು ಬಹಳ ಮುಖ್ಯವಾಗಿ ಹೇಳೋದಾದ್ರೆ, ಈಗ ಎಕ್ಸಾಮ್ ಬರೆದ್ರಿ, ಇದಕ್ಕೆ ನಿಮ್ಮ ಖಾಲಿ ಎಕ್ಸಾಮ್ಗೆ ಓದ್ತಾ ಇದ್ರೆ ನಿಮ್ಮ ಬದುಕು ನಡೆಯುವುದಿಲ್ಲ. ವೃತ್ತಿಯ ಜೊತೆಗೆ ನೀವು ಎಕ್ಸಾಮ್ ಅನ್ನ ಬರೆದ್ರಿ, ಬಹಳಷ್ಟು ನಿದ್ದೆಯನ್ನ ತ್ಯಾಗ ಮಾಡಿದಿರಿ, ಸಾಕಷ್ಟು ನಿಮ್ಮ ಕೌಟುಂಬಿಕ ಕಾರ್ಯಕ್ರಮದಿಂದ ಕೂಡ ವಂಚಿತರಾಗಿದ್ರಿ. ಹಲವಾರು ಸಂದರ್ಭಗಳಲ್ಲಿ ಅನಾರೋಗ್ಯಕ್ಕೊಳಗಾದಂತಹ ಸಂದರ್ಭದಲ್ಲಿಯೂ ಕೂಡ ಅವೆಲ್ಲವುಗಳನ್ನ ನಾಳೆಯ ಸುಖಕ್ಕಾಗಿ ನೀವು
ಅನುಭವಿಸಿ ಈ ಹಂತಕ್ಕೆ ಬಂದಿದ್ದೀರಿ. ಹೌದು. ಏನ್ ಹೇಳ್ತೀರಿ? ಎಕ್ಸಾಮ್ ಪ್ರಿಪರೇಷನ್ ನಾನು ಪ್ರಾಕ್ಟೀಸು ಮಾಡ್ತಿದ್ದೆ, ಜೊತೆಗೆ ಪ್ರಿಪರೇಷನ್ ಮಾಡ್ತಿದ್ದೆ. ಅದಕ್ಕೆ ನಾನು ಒಬ್ಳೆ ಮಾಡ್ತೇನೆ ಅಂದ್ರೆ ಅದು ಸಾಧ್ಯ ಇಲ್ಲ. ನಾನು 2020 ಕಾಲ್ ಫಾರ್ಮ್ ಆಯ್ತು, ನಾವು ಎಕ್ಸಾಮ್ ಅಟೆಂಡ್ ಮಾಡಿದ್ವಿ. ನಾವು ಹಳಿಯಾಳಲ್ಲಿ ಸಿದ್ದಮ್ಮ ಮೇಡಮ್ ಅಂತಿದ್ದಾರೆ, ಅವರು ನನಗಿಂತ ಬಿಫೋರ್ ಕಂಡಕ್ಟ್ ಮಾಡಿದವರು. ಅವ್ರು ನನಗಿಂತ ಜಾಸ್ತಿ ಹಾರ್ಡ್ ವರ್ಕ್. ಆಮೇಲೆ ಸಂಗೀತ ಮೇಡಮ್ ಅಂತ ನಾವು ಕಂಬೈನ್ ಸ್ಟಡಿ ಸ್ಟಾರ್ಟ್ ಮಾಡಿದ್ವಿ, 3 ಜನ ಲೇಡೀಸು. ಪ್ರಿಲಿಮ್ಸ್ ಇಂದಾನೆ ಕಂಬೈನ್ ಸ್ಟಡಿ ಮಾಡಿ, ಅದು ತುಂಬಾ ಅನುಕೂಲ ಆಯ್ತು ನನಗೆ. ಅದ್ರ ಜೊತೆಗೆ ILU ಅಂತ, ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್, ಅದು ಆನ್ಲೈನ್ ಕ್ಲಾಸ್ ಕಂಡಕ್ಟ್ ಮಾಡಿದ್ರು ಪ್ರಿಲಿಮ್ಸ್ಗೆ, ಮೇನ್ಸ್ಗೆ. ನಂತರ ಬಿಫೋರ್ ವಿಡಿಯೋ ಕ್ಲಿಪ್ಸ್ ಇತ್ತು. ಅವ್ರು ರೆಗ್ಯುಲರ್ 6 o'clock ಕಂಟಿನ್ಯೂ ಆನ್ಲೈನ್ ಕ್ಲಾಸ್ ಮಾಡ್ತಿದ್ರು. ನಂತರ ನಾವು ಸ್ಟಡಿ ಫೋಕಸ್ ಅಂದ್ರೆ ಕಂಬೈನ್ ಸ್ಟಡಿ ನಾವು ಅಲ್ಲಿ ಮಾಡ್ತಿದ್ವಿ. ನಂತರ ಮನೆಗೆ ಬಂದು ಆನ್ಲೈನ್ ಸ್ಟಡಿ, ಇದೆಲ್ಲ ನಂಗೆ ತುಂಬಾ ಹೆಲ್ಪ್ ಆಯ್ತು. ಅವ್ರು ಗೈಡೆನ್ಸ್ ಕೊಟ್ರು. ಆಕ್ಚುಲಿ ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ನಾನು 3 times ಅಲ್ಲಿ ಆಲ್ಮೋಸ್ಟ್ ಫೇಲ್ಯೂರ್. ಅವಳು ನನ್ನ ಕಲೀಗ್ ಮೇಡಮ್ ಸಿದ್ದಮ್ಮ ಅಂತಿದ್ರು, ಅವರು ಎಕ್ಸ್ಪರ್ಟ್. ಅಂದ್ರೆ 3 to 4 times ಅವರು ವೈವಾವರೆಗೂ ಹೋಗಿ ಬಂದಿದ್ರು. ಹಾಗಾಗಿ ಅವರ ಗೈಡೆನ್ಸ್ ನನಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಯ್ತು. ನಂತರ ನನ್ನ ದಾಂಡೇಲಿಯಲ್ಲಿ ದೀಪಾ ಮೇಡಮ್ ಅವರು ನನಗೆ ನೋಟ್ಸ್ ಆಗಲಿ, ನಂತರ ಕೆಲವೊಂದು ಲಿಂಕ್ಸ್ AIL ಲಿಂಕ್ಸು, ಅವರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಅವ್ರ ಕಡೆಯಿಂದನೂ ನನಗೆ ಸಹಾಯ ಆಯಿತು. ನಂತರ ಕೆಲವೊಂದು ಕಲೀಗ್ಸು, ಸೀನಿಯರ್ಸು, ನಾನು ಕೋರ್ಟ್ ಬಿಟ್ಟು ನಾನು ಸ್ಟಡಿ ಮಾಡ್ಲಿಕ್ಕೆ ಮನೇಲಿ ಇದ್ದಾಗ ನನ್ನ ಕೇಸ್ಗಳನ್ನ ನೋಡಿದ್ರು, ಸಪೋರ್ಟ್ ಮಾಡಿದ್ರು. ಅದೆಲ್ಲ ನನಗೆ ಹೆಲ್ಪ್ ಆಯ್ತು. ಇಲ್ಲಾಂದ್ರೆ ನನಗೆ ಆಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ನನ್ನ ಕುಟುಂಬ, ಒಂದು ರೀತಿಯಲ್ಲಿ ನನ್ನ ಕುಟುಂಬ, ಮನುಷ್ಯತ್ವ ಮತ್ತು ಮಾನವೀಯತೆಯು ಕೂಡ ನಿಮ್ಮ ಎಲ್ಲನೂ ನನಗೆ ಸಹಾಯ. ನನ್ನ ಕಲೀಗ್ಸು, ಸೀನಿಯರ್ಸು, ಫ್ರೆಂಡ್ಸು, ನನ್ನ ಕುಟುಂಬ ಯಾವುದೇ ಒತ್ತಡ ಹಾಕದೆ, ಅಂದ್ರೆ ನೀನು ಅದನ್ನ ಮಾಡ್ತಿದ್ಯಾ, ಇದನ್ನ ಮಾಡ್ತಿದ್ಯಾ, ಎಲ್ಲ ಯಾವುದಕ್ಕೂ ಏನು ಕಿರಿಕಿರಿ ಮಾಡಿದ್ರೆ ನನ್ನ ಕುಟುಂಬನೂ ಅಷ್ಟೇ ಸಹಕಾರ ನೀಡ್ತು. ಸೊ ಇವರೆಲ್ಲರದು ಪಾತ್ರ ಇದೆ ಇವತ್ತು, ಎಲ್ಲರದು. ಒಬ್ಬರದೇ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಇನ್ನು ಕೆಲವೊಬ್ಬರು ಜನರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬಾ ಜನ ಸಹಾಯ ಮಾಡಿದ್ದಾರೆ. ಅವ್ರದ್ದೆಲ್ಲರದು ಸಪೋರ್ಟ್ ಇವತ್ತು ಇಲ್ಲಿ ನಾನು ಕುತ್ಕೊಳ್ಳಿಕ್ಕೆ ಕಾರಣ. ಈ ಜಡ್ಜ್ ಎಕ್ಸಾಮ್ ಬರೀಬೇಕು ಅಂತೇಳಿ ನಿಮ್ಗೆ ಪ್ರೇರಣೆ ಏನು, ಅಥವಾ ನಿಮ್ದೇ ಆದ ಚಿಂತನೆ ಅಂದ್ರೆ ನಾನು LLB ಮಾಡಿದೆ, ಹೋದೆ, ಅಲ್ಲಿ ಪ್ರಾಕ್ಟೀಸಿಗೆ ಹೋದೆ. ನಂತರ ಜುಡಿಷಿಯರಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂತ ಗೊತ್ತಾಯ್ತು. ಮಾಡಿದೆ, ನಾನು ಫಸ್ಟ್ ಪ್ರಯತ್ನ ಮಾಡಿದೆ. ನಾನು 2022-23 ಅಲ್ಲಿ ನಾನು ಅಟೆಂಪ್ಟ್ ಫೇಲ್ ಆಗ್ತಿತ್ತು. ನ್ಯೂಸ್ ಪೇಪರ್ ನೋಡ್ತಿದ್ದೆ ನಾನು. ಸೇಮ್ ಈ ಸಿಚುವೇಶನ್ ಏನು ಬಂದಿದೆ ಅದೇ ಥರ ನಾನು ಓಡ್ತಿದ್ದೆ. ರೈತನ ಮಗ ನ್ಯಾಯಾಧೀಶ, ಬಡವರ ಮಗಳು ನ್ಯಾಯಾಧೀಶೆ. ಸೊ ಈ ಥರ ನ್ಯೂಸ್ ಓದ್ತಿದ್ದೆ ನಾನು. ಅಲ್ಲಿ ನನಗೆ ತುಂಬ ಇನ್ಸ್ಪೈರ್ ಆಯಿತು, ತುಂಬ ಅಂದರೆ ತುಂಬ ಇನ್ಸ್ಪೈರ್ ಆಯಿತು. ಅದನ್ನು ನಾನು ಯಾವಾಗ ನೋಡ್ತಿದ್ದೆ ನನಗೆ ಗಿಲ್ಟ್ ಆಗ್ತಿತ್ತು. ಅವ್ರು ಮಾಡ್ಲಿಕ್ಕೆ ಸಾಧ್ಯ ಇದೆ, ಆದರೆ ನಾನು ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ತುಂಬ ಇನ್ಸ್ಪೈರ್ ಆಯ್ತು ನನಗೆ. ಆ್ಯಕ್ಚುಲಿ 2023-22 ಅಲ್ಲಿ ಕೆಲವೊಂದು ನಂತರ ಬಡತನದಿಂದ ಬಂದವರು ತುಂಬ ಆರ್ಟಿಕಲ್ ನೋಡಿದೆ ನಾನು. 25 years ಅಲ್ಲಾದ್ರು, ಕೆಲವರು ರೈತರ ಮಕ್ಕಳಾದ್ರು. ನಂತರ ಈ ಥರ ಆರ್ಟಿಕಲ್ಸ್ನ ನೋಡಿದಾಗ ನನಗೆ ಇನ್ಸ್ಪೈರ್ ಆಯಿತು, ನನಗೆ ಗಿಲ್ಟ್ ಆಯಿತು. ನಾನು ಯಾಕೆ ಮಾಡ್ಲಿಕ್ಕಾಗ್ತಿಲ್ಲ, ನಾನು ಮಾಡ್ಬೋದು ಅಂತ ಸ್ವಲ್ಪ ಅಲ್ಲಿ ಇನ್ಸ್ಪೈರ್ ಆಯ್ತು ನನಗೆ. ಅವರೇ ಇನ್ಸ್ಪೈರ್ ಆದ್ರು ನನಗೆ. ಈ ಟೈಪ್ ಎಕ್ಸಾಮ್ ವರ್ಷಕ್ಕೊಮ್ಮೆ ನಡೀತದ? ಹೌದು, ಪ್ರತಿ ವರ್ಷಕ್ಕೊಮ್ಮೆ ಕಾಲ್ಫರ್ ಮಾಡ್ತಾರೆ. ನಿಮ್ಮ 5 ವರ್ಷದ ಈ ವಕೀಲ ವೃತ್ತಿಯು ಕೂಡ ನಿಮ್ಗೆ ಪರೀಕ್ಷೆ ಬರೀಲಿಕ್ಕೆ ಸಹಾಯ ಆಯ್ತು. ಹೌದು, ನನ್ನ ಪ್ರಾಕ್ಟೀಸ್ ಕೂಡ ನನಗೆ ಸಹಾಯ ಮಾಡ್ತು ಎಕ್ಸಾಮ್ ಬರೀಲಿಕ್ಕೆ. ಒಂದು ಕಡೆ ನಿಮ್ಗೆ ತಕ್ಕ ಮಟ್ಟಿಗೆ ಆರ್ಥಿಕವಾದಂತಹ ಬಲವನ್ನು ಕೂಡ ವೃತ್ತಿ ಬದುಕು ಕೊಡ್ತು. ನನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸಹಾಯ ಆಯ್ತು. ಆರ್ಥಿಕ ಪರಿಸ್ಥಿತಿ ಮತ್ತೆ ನನ್ನ ಎಕ್ಸಾಮ್ ಪ್ರಿಪೇರ್ ಎಲ್ಲದಕ್ಕೂ ನನಗೆ ಸಹಾಯ ಆಯ್ತು ಅದು. ನಾನು ನಿಮ್ಮಲ್ಲಿ ನೀವು ಬೆಳೆದು ಬಂದ ಹಾದಿ ಅಷ್ಟು ಸುಲಭದಿರಲಿಲ್ಲ. ಬಹಳ ಕಷ್ಟ. ದಿನ ಬೆಳಗಾದ್ರೆ ಒಂದೊಂದು ಪ್ರತಿದಿನವೂ ಕೂಡ 365 ದಿನದಲ್ಲಿ ಒಂದಿನನೂ ದೀಪಾವಳಿ ಹಬ್ಬದಲ್ಲಿಯೂ ಕೂಡ ಆ ಕಷ್ಟದಲ್ಲಿಯೇ ನೋವನ್ನುಂಡೇ ದೀಪಾವಳಿಯನ್ನು ಆಚರಿಸುವಂತಹ ಪರಿಸ್ಥಿತಿಯಲ್ಲಿ ಬಂದಿರುವಂತಹ ಊರು ನೀವು. ಈ ಸಂದರ್ಭದಲ್ಲಿ ನಿಮ್ಮಂಥವರ ಅನುಭವದ ಮಾತುಗಳು, ನಿಮ್ಮ ವಿಚಾರಧಾರೆಗಳು ಇನ್ನೂ ನಮ್ಮ ದಾಂಡೇಲಿ ಇರ್ಬೋದು, ಈ ಬೇರೆ ಸುತ್ತಮುತ್ತಲ ಹೆಣ್ಮಕ್ಳಿಗೆ ಒಂದು ಸ್ಫೂರ್ತಿಯಾಗಲಿ. ನಿಮ್ಮ ಒಂದು ಈ ಏನು ಶ್ರಮ ಅವರಿಗೊಂದು ಪ್ರೇರಣೆಯಾಗಲಿ. ಇನ್ನೂ 10-100 ನಮ್ಮ ಊರಿನ ಹೆಣ್ಮಕ್ಳು ಇಂತಹ ಪವಿತ್ರವಾದಂತಹ ಹುದ್ದೆಗೆ ಹೋಗಬೇಕೆನ್ನುವ ಆಶಯದಡಿ ನಿಮ್ಮನ್ನು ಕೇಳುವುದಾದರೆ, ಈಗಿನ ಕಲಿತಾ ಇರುವಂಥ PUC ಡಿಗ್ರಿ ಓದ್ತಾ ಇರುವಂತಹ ಹೆಣ್ಮಕ್ಳಿಗೆ
ನಿಮ್ಮ ಈ ಲಾ ಮಾಡಬೇಕು ಎನ್ನುವುದರ ಬಗ್ಗೆ ಕೆಲವೊಬ್ಬರಿಗೆ ಆಸಕ್ತಿ ಇರೋದಿಲ್ಲ. ಇವತ್ತು ನೋಡ್ತೀವಿ ನಾವು ಮೆಡಿಕಲ್ ಇಂಜಿನಿಯರಿಂಗ್ ಅಂತೇಳಿ ಎಷ್ಟೋ ಸಲ MBBS ಆದವರು IAS ಆಗಿರುವಂತಹ ಉದಾಹರಣೆಗಳನ್ನ ನೋಡಿದ್ದೀವಿ, ಪೊಲೀಸ್ ಆಫೀಸರ್ ಆಗಿರುವಂತಹ ಉದಾಹರಣೆಗಳನ್ನ ನೋಡಿದ್ದೀವಿ. ಹಾಗಾಗಿ ಲಾ ಕಡೆಗೆ ಹೆಚ್ಚು ಒಲವನ್ನ ವಿಶೇಷವಾಗಿ ಹೆಣ್ಮಕ್ಳು, ಅದರಲ್ಲಿಯೂ ಆರ್ಥಿಕವಾಗಿ ತೀರ ಕಷ್ಟದಲ್ಲಿದ್ದವರಿಗೆ, ಇವತ್ತು ಎಜುಕೇಶನ್ ಅಂತ ಎಷ್ಟು ಆರ್ಥಿಕವಾಗಿ ಕಷ್ಟ ಇದ್ರೂ ಕೂಡ ಒಂದು ರೀತಿಯಲ್ಲಿ ಕೆಲವು ಸಾಲ ಸೌಲಭ್ಯಗಳು ಕೂಡ ಸಿಗುವಂತಹ ಸಂದರ್ಭಗಳು ಇರುವಾಗ ಮೆರಿಟ್ ಇದ್ರೆ ಅವಕಾಶ ಇರುತ್ತೆ. ಆ ಕೆಪಾಸಿಟಿ ಇದ್ದವರು, ತಾಕತ್ತಿದ್ದವರು, ಪರಿಶ್ರಮ ಪಡುವವರು, ಬುದ್ಧಿವಂತರು ಇದ್ದವರು ಅಲ್ಲೇ ಕರಗೋದು ಬೇಡ, ಕೊರಗೋದು ಬೇಡ. ಹಾಗಾಗಿ ಅಂಥವ್ರಿಗೆ ನೀವು ಪ್ರೇರಣೆ ಮಾತುಗಳನ್ನು ಹೇಳೋದಾದ್ರೆ ಏನ್ ಹೇಳ್ತೀರಿ? ಶಿಕ್ಷಣ ತುಂಬಾ ಮುಖ್ಯ ಸರ್. ನೀವು ಯಾವುದೇ ಸ್ಥಿತಿಯಲ್ಲಿ, ಬಡತನ ಇರಲಿ ಏನೇ ಇರಲಿ, ನಿಮ್ಮನ್ನ ಒಂದು ಉತ್ತಮ ಸ್ಥಾನಕ್ಕೆ ಒಯ್ಯೋದೇ ಶಿಕ್ಷಣ ತುಂಬಾ ಮುಖ್ಯ. ಯಾವುದೇ ಇರಲಿ, ಅದು ನೀವು LLBನೇ ಮಾಡ್ಬೇಕಂತಿಲ್ಲ, BS, ನೀವು ಯಾವುದೇ ಕೋರ್ಸನ್ನ ಮಾಡಿ, ಅದು ಎಜುಕೇಶನ್ ಮಾಡಿ. ಮೊದಲು ಎಜುಕೇಶನ್ ನಿಮ್ಮನ್ನು ಒಂದು ಉತ್ತಮ ಸ್ಥಾನಕ್ಕೆ ತಗೊಂಡು ಹೋಗೋದು ಎಜುಕೇಶನ್. ಸೊ ಅದಕ್ಕೆ ನೀವು ಯಾವಾಗ ಒತ್ತು ಕೊಡ್ತೀರಿ ಅವಾಗ ನೀವು ಉನ್ನತ ಸ್ಥಾನಕ್ಕೆ ಹೋಗ್ತೀರಿ ಅಂತ ಹೇಳ್ತೀನಿ ನಾನು. ಯಾವ ಟೈಮಲ್ಲಿ ಓದಬೇಕು, ಯಾವ ಟೈಮಲ್ಲಿ ಎಜುಕೇಶನ್ ಇಂಪಾರ್ಟೆಂಟ್ ಅಂತ ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ, ಯಾವಾಗ ಅದಕ್ಕೆ ನೀವು ಒತ್ತು ಕೊಡ್ತೀರಿ, ಆ ಶಿಕ್ಷಣನೇ ನಿಮ್ಮನ್ನ ಉತ್ತುಂಗಕ್ಕೆ ಕರೆದೊಯ್ಯುತ್ತೆ ಅಂತ ಹೇಳ್ತೇನೆ ನಾನು. ಆಯ್ತು, ಪ್ರೇರಣೆ ಆಗಿ ನೀವು ಸಿವಿಲ್ ಜಡ್ಜ್ ಆಗ್ತೀನಿ, LLB ಆಗ್ತೀನಿ ಅಂದ್ರೆ ಮಾಡಿ, ಕಂಪ್ಲೀಟ್ ಮಾಡಿ, ಎಜುಕೇಶನ್ಗೆ ಒತ್ತು ಕೊಡಿ. ಈಗ ತುಂಬಾ ಅಪ್ಡೇಟ್ ಇದೆ ಸರ್, ಎಜುಕೇಶನ್ ಅಲ್ಲೂ ತುಂಬಾ ಸವಲತ್ತಿದೆ. ಎಲ್ಲ ಸರ್ಕಾರ ಅಂತೂ ಈಗೆಲ್ಲ ಪ್ರೊವೈಡ್ ಮಾಡ್ತಿದೆ, ಎಲ್ಲ ಫೆಸಿಲಿಟಿನೂ ಇದೆ. ಸೊ ಯುಟಿಲೈಸ್ ಮಾಡ್ಕೊಳ್ಳಿ, ತಗೊಳ್ಳಿ, ಅದನ್ನ ಅದ್ರ ಉಪಯೋಗ ತಗೊಳ್ಳಿ, ಓದಿ ಚೆನ್ನಾಗಿ ಉತ್ತಂಗ ಸ್ಥಾನಕ್ಕೆ ನೀವು ಹೋಗಿ ಅಂತ ಹೇಳ್ತೀನಿ. ನಂತರ ಸಂವಿಧಾನದ ಮಹತ್ವ ತಿಳ್ಕೊಳ್ಳಿ, ಅದು ನಮ್ಗೆ ಏನೇನ್ ಕೊಟ್ಟಿದೆ ಅದನ್ನ ಉಪಯೋಗ ಮಾಡ್ಕೊಳ್ಳಿ, ಅದನ್ನ ಪ್ರೇರಣೆಯಾಗಿ ತಗೊಳ್ಳಿ, ಅವಾಗ ನಿಮ್ಗೆ ಎಲ್ಲವೂ ಸಿಗತ್ತೆ ಅಂತ ಹೇಳಿ. ಈಗ ಯಾವಾಗ ನಿಮ್ದು ಜಾಯಿನಿಂಗ್ ಪ್ರಕ್ರಿಯೆ? ಇನ್ನೂ ಸ್ವಲ್ಪ ಪ್ರೊಸೆಸ್ ಇದೆ ಸರ್. ಅದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್, ಫಿಸಿಕಲ್ ಟೆಸ್ಟ್ ಅವೆಲ್ಲ ಇದೆ, ಮೆಡಿಕಲ್ ಎಲ್ಲ ಇದೆ. ಸೊ ಹೋಗತ್ತೆ, ಇನ್ನು ಸ್ವಲ್ಪ ದಿನ ಪ್ರೊಸೆಸಿಂಗ್ ನಡೆಯುತ್ತೆ. ಅದು ಸದ್ಯಕ್ಕೆ ಇನ್ನೂ ಏನು ಬಂದಿಲ್ಲ, ಬರಬಹುದು. ಸತ್ಪುರುಷ ಶ್ರೀ ದಾಂಡೇಲಪ್ಪನ ಪುಣ್ಯದ ನೆಲದಲ್ಲಿ ಜನ್ಮವಿಟ್ಟ ನಮ್ಮ ಹೆಮ್ಮೆಯ ಕುವರಿ, ನಮ್ಮ ಸಹೋದರಿ, ದಾಂಡೇಲಿಯ ಹೆಮ್ಮೆಯ ಪ್ರತಿಭೆ, ಗೌರವವನ್ನ ತಂದಿರುವಂತಹ ಸಾಧನೆಯ ಸಾಧಕಿ. ನಿಮ್ಮ ಸಾಧನೆಗಳು ನಿತ್ಯ ನಿರಂತರವಾಗಿ ನಡೆಯಲಿ, ಜೀವನದಲ್ಲಿ ಇನ್ನಷ್ಟು ಯಶಸ್ಸು ಸಿಗಲಿ, ಇನ್ನಷ್ಟು ಉನ್ನತಿ ನಿಮ್ಮದಾಗಲಿ. ನಿಮ್ಮ ಸೇವೆಯ ಮೂಲಕ ಬಡವರ ಕಣ್ಣೀರನ್ನು ಒರೆಸುವಂತಹ ಕಾಯಕ ನಿತ್ಯ ನಿರಂತರವಾಗಿ ಆಗ್ತದೆ ಎನ್ನುವಂಥ ಅಚಲ ನಂಬಿಕೆಯೊಂದಿಗೆ ಆಗಬೇಕು ಎನ್ನುವಂಥ ಪ್ರಾರ್ಥನೆಯೊಂದಿಗೆ ನಿಮ್ಮಂಥವರು ಇಡೀ ದಾಂಡೇಲಿಗೆಲ್ಲ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಮಾದರಿ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮನ್ನು ಹೆತ್ತು ಹೊತ್ತು ಬೆಳೆಸಿದ ತಂದೆಯವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ನಿಮ್ಮ ಮಾತೃಶ್ರೀ ಅಮ್ಮನವರಿಗೂ ಕೂಡ ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಕರ್ಣನ ರೀತಿಯಲ್ಲಿ ನಿಮ್ಮ ಪಾಲಿಗೆ ಬಂದಂತಹ ಸಹೋದರರನ್ನ ವಿಶೇಷವಾಗಿ ಸ್ಮರಿಸಿಕೊಳ್ಳುತ್ತಾ, ಜೀವನದ ಹಾದಿ ಇನ್ನಷ್ಟು ಸುಖಮಯವಾಗಿರಲಿ. ಇಷ್ಟು ದಿನಗಳ ನೋವುಗಳು ಇನ್ನು ನಲಿವಾಗಿ ಪರಿವರ್ತನೆಯಾಗಿ ಜೀವನ ಸಮೃದ್ಧಿ, ಮಾನಸಿಕವಾದಂತಹ ನೆಮ್ಮದಿ, ಸಂತೃಪ್ತಿ ಮನೆ ಮತ್ತು ಮನಸ್ಸುಗಳಲ್ಲಿ ಸದಾ ಇರಲಿ. ಆ ಇರುವಿಕೆಯನ್ನು ಸತ್ಪುರುಷ ಶ್ರೀ ದಾಂಡೇಲಪ್ಪ ಸದಾ ಅನುಗ್ರಹಿಸಲಿ ಎನ್ನುವ ಭಕ್ತಿಯ, ನಮ್ರತೆಯ ಪ್ರಾರ್ಥನೆಯೊಂದಿಗೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯಗಳು. ಬಹುಶಃ ಮುಂದೆ ಜಡ್ಜ್ ಆದ ನಂತರ ಈ ರೀತಿ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಗೋದಿಲ್ಲ. ಮತ್ತೊಮ್ಮೆ ಮಗದೊಮ್ಮೆ ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟಿದ್ದೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಥ್ಯಾಂಕ್ ಯು. ಖುಷಿ ಅನಿಸ್ತದಮ್ಮ? ಬಹಳ ಖುಷಿ ಸರ್. ನಿಮ್ಮ ತ್ಯಾಗ, ನಿಮ್ಮ ಶ್ರಮ ಮಗಳನ್ನ ಈ ಹಂತಕ್ಕೆ ತಲುಪಿದೆ. ಏನ್ ಹೇಳ್ತೀರಮ್ಮ? ಸಂತೋಷ, ಖುಷಿ ಆಗ್ತಿ ಸರ್. ನನ್ಗೆ ನನ್ನ ಮಗಳ ಮುಂದೆ ಹೋಗಿದ್ದಕ್ಕೆ ಭಾಳ ಖುಷಿ ಆಗಿತ್ತು. ಅಷ್ಟಂದ್ರೆ ಸುಖ ಅಂದ್ರೆ ಸಾಕು ಸರ್. ಮೇಲೆ ಹೋಗಿದ್ದಕ್ಕೆ ನಿಮ್ಮಂತವ್ರ ಆಶೀರ್ವಾದದಿಂದ ಮುಂದೆ ಹೋಗ್ಯಾಳ. ಮೂಲತಃ ಆಂಧ್ರ ಪ್ರದೇಶದವರಾಗಿ ಮನೆಯಲ್ಲಿ ತೆಲುಗು ಮಾತಾಡಿದ್ರು ಕೂಡ ಕನ್ನಡನು ಎಷ್ಟು ಚೆನ್ನಾಗಿ ಮಾತಾಡ್ತೀರಿ. ಕನ್ನಡ ಸ್ವಲ್ಪ ಸ್ವಲ್ಪ ಬರ್ತದೆ ಸರ್, ಹೆಚ್ಚೇನು ಬರಲ್ಲ. ಅಂದ್ರೆ ನಿಮ್ಮಂತವ್ರ ಕಡೆ ಸ್ವಲ್ಪ ಮಾತಾಡ್ತೀನಿ ಅಷ್ಟೇ. ಬಹಳ ಖುಷಿ ಆಯ್ತು. ನಿಮ್ಮ ಕುಟುಂಬ, ನಿಮ್ಮ ಗಂಡ್ಮಕ್ಳು ನಿಮ್ಮ ಮಗಳಿಗೆ ಸಪೋರ್ಟ್ ಮಾಡಿದ ರೀತಿ ಬಹಳ ಖುಷಿ ಅನಿಸ್ತು.
ಕಷ್ಟ ಇದ್ರು ಬಹಳ ಸುಖದ ನಗುವಿನ ಅತ್ಯಂತ ನೆಮ್ಮದಿಯ ಸಂತೃಪ್ತಿಯ ಜೀವನ ನಿಮ್ದು. ಅವಶ್ಯ. ಕಷ್ಟ ಎಲ್ಲರಿಗೂ ಬಂದೇ ಬರುತ್ತೆ. ಈಗ ಮುಂದಿನ ದಿನಗಳಲ್ಲಿ ನೀವೆಷ್ಟು ವರ್ಷಗಳವರೆಗೆ ಕಷ್ಟಪಟ್ಟಿದ್ದೆಲ್ಲ ಸುಖವಾಗಿ ಪರಿಣಮಿಸ್ತದೆ. ನಿಮ್ಮ ಮನೆಯಲ್ಲಿ ಸದಾ ನಗು ಇರಲಿ, ನೆಮ್ಮದಿ ಇರಲಿ. ದಾಂಡೇಲಪ್ಪ ನಿಮ್ಮ ಮನೆಯಲ್ಲಿರುವ ಎಲ್ಲರಿಗೂ ಪ್ರತಿದಿನ ಆರೋಗ್ಯವನ್ನ ರಕ್ಷಣೆ ಮಾಡಲಿ, ಎಲ್ಲ ರೀತಿಯ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸ್ತೇನಮ್ಮ. ತನ್ನ ತಂಗಿಯ ಏಳಿಗೆಗಾಗಿ, ಸಹೋದರಿಯ ಉಜ್ವಲ ಭವಿಷ್ಯಕ್ಕಾಗಿ ಸಾಕಷ್ಟು ಬೆನ್ನೆಲುಬಾಗಿ ನಿಂತವರು ಹಿರಿಯಣ್ಣನಾದ ನೀವು. ಇವತ್ತು ನಿಮ್ಮ ತಂಗಿ ಬಹಳ ದೊಡ್ಡ, ಇಡೀ ರಾಜ್ಯವೇ ಕೊಂಡಾಡುವಂತಹ ಸಾಧನೆಯನ್ನು ಮಾಡಿದ್ದಾರೆ. ಸಾಧನೆ ಎಲ್ಲರೂ ಮಾಡ್ತಾರೆ, ಆದರೆ ಬಹಳಷ್ಟು ಸಂಕಷ್ಟ, ಬಡತನ, ನೋವು ಇವೆಲ್ಲವುಗಳನ್ನು ಜೀರ್ಣಿಸಿಕೊಂಡು ಅನುಭವಿಸಿಕೊಂಡು ನಮ್ಮ ನೋವು ನಮಗೆ, ಇನ್ನೊಬ್ಬರ ನಮ್ಮ ನೋವು ನಮಗೆ, ಆದರೆ ನಮ್ಮ ನೋವು ಇನ್ನೊಬ್ಬರಿಗೆ ಗೊತ್ತಾಗದೆ ಇರಲಿ ಎನ್ನುವ ರೀತಿಯಲ್ಲಿ ಬದುಕನ್ನು ಕಟ್ಕೊಂಡವರು. ನಾನು ಆವಾಗಲೇ ನಿಮ್ಮ ಸಿಸ್ಟರ್ ಅವ್ರ ಹತ್ರ ಮಾತಾಡುವಾಗ ಹೇಳಿದೆ, ಕರ್ಣನ ರೀತಿಯಲ್ಲಿ ನಿಮ್ಮ ಸಹೋದರರು ನಿಮ್ಮ ಯಶಸ್ಸಿಗೆ ಶಕ್ತಿಯ ರೂಪದಲ್ಲಿ, ದೇವರ ರೂಪದಲ್ಲಿ ಇದ್ದಾರೆ. ಇವತ್ತು ತಂಗಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಒಬ್ಬ ಅಣ್ಣನಾಗಿ ಏನು ಹೇಳ್ತೀವಿ? ನಮ್ಮ ತಂಗಿ ಸಾಧನೆಗೆ ನಮಗೆ ತುಂಬ ಖುಷಿಯಾಗಿದೆ ಸರ್, ತುಂಬ ಸಂತೋಷ ಆಗಿದೆ. ನಮ್ಮ ದಾಂಡೇಲಿ ಊರು ನಮ್ಮ ಇದಕ್ಕೆ ಕೀರ್ತಿ ತಂದಿದ್ದಾಳೆ, ನಮ್ಗೆ ತುಂಬ ಸಂತೋಷ ಆಗಿದೆ ಸರ್ ಅವಳು ಆಗಿರೋದು. ನಿಮ್ಮ ವೃತ್ತಿ ಬದುಕಲ್ಲ ಹೇಗೆ ಇದು? ಸರ್, ನಮ್ಮ ತಂದೆಯವರು ನಮ್ಮ ತಾತನಿಂದಲೂ ನಾವು ಇದು ಚಮ್ಮರಿಕೆನೆ ಮಾಡ್ಕೊಂಡು ಬಂದಿರೋದು. ಇದ್ರ ಜೊತೆಗೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ತಾ ಇದ್ದೀವಿ. ಹೆಚ್ಚು ಇದರಿಂದನೇ ಅವಲಂಬನೆ, ನಾವು ಇದರಿಂದನೇ ಎಲ್ಲ ದೊಡ್ಡವರಾಗಿರೋದು. ನಮ್ಮ ವೃತ್ತಿ ಕುಲಕಸುಬು ಇದೆ ಚಮ್ಮರಿಕೆ. ಭಾಳ ಖುಷಿ ಅನ್ನಿಸ್ತು ನಿಮ್ಮ ತ್ಯಾಗ, ನಿಮ್ಮಂಥ ಅಣ್ಣಂದಿರು, ನಿಮ್ಮ ಈ ತ್ಯಾಗದ ನಡವಳಿಕೆ, ನಿಮ್ಮ ಈ ಶ್ರಮ, ನಿಮ್ಮ ಪ್ರೋತ್ಸಾಹ ಇನ್ನುಳಿದ ಜನರಿಗೂ ಕೂಡ ಪ್ರೇರಣೆಯಾಗಿ ಅವರವರ ಸಹೋದರರನ್ನು ಸ್ಪಂದಿಸುವ ನಿಟ್ಟಿನಲ್ಲಿ ಪ್ರೋತ್ಸಾಹಿಸುವ ರೀತಿಯಲ್ಲಿ ಆಗಲಿ ಎನ್ನುವ ಆಶಯದೊಂದಿಗೆ ಬಹುಶಃ ನಿಮ್ಮ ಕನಸು ನನಸಾಗಿರುವಂಥ ಸುಸಂದರ್ಭವಿದು. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರ ತ್ಯಾಗದ ಜೀವನಕ್ಕೆ, ಸಹೋದರಿಯ ಉನ್ನತಿಗಾಗಿ ನಿಮ್ಮ ಶ್ರಮಕ್ಕೆ ಇವತ್ತು ಸಾರ್ಥಕತೆಯನ್ನು ಪಡೆದಿದ್ದೀರಿ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಶ್ರಮಕ್ಕೆ, ನಿಮ್ಮ ಈ ಅಚಲವಾದಂತಹ ಬದ್ಧತೆಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸಹೋದರಿಯನ್ನು ಸತ್ಪುರುಷ ಶ್ರೀ ದಾಂಡೇಲಪ್ಪ ಸದಾ ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದ ಸರ್, ಧನ್ಯವಾದ.